ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ತರಕಾರಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಟಾಟೆ. ಇದನ್ನು ಇಂಗ್ಲೀಷಲ್ಲಿ ಪೊಟ್ಯಾಟೊ ಅಂತ ಕರೀತಾರೆ. ಈ ಬಟಾಟೆ ಭೂಮಿಯ ಅಡಿಯಲ್ಲಿ ಬೆಳೆಯುತ್ತೆ. ಇದನ್ನು ಒಂಥರ ನಾವು ಗಿಡದ ಬೇರು ಅಂತಾನೂ ಹೇಳಬಹುದು. ಇದು ಎಲ್ಲರಿಗೂ ಚಿರಪರಿಚಿತವಾದಂತಹ ತರಕಾರಿ ಟೊಮ್ಯಾಟೊ. ಇದು ಗಿಡದಲ್ಲಿ ಬೆಳೆಯುತ್ತೆ. ಇದು ಶುಂಠಿ. ಇದನ್ನು ಇಂಗ್ಲೀಷಲ್ಲಿ ಜಿಂಜರ್ ಅಂತ ಕರೀತಾರೆ. ಇದು ಕೂಡ ಭೂಮಿಯ ಅಡಿಯಲ್ಲೇ ಬೆಳೆಯುವಂಥದ್ದು. ಶುಂಠಿಗೆ ತುಂಬಾ ಆರೋಗ್ಯಕರ ಅಂಶಗಳಿವೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಬದನೆಕಾಯಿ. ಇಂಗ್ಲೀಷಲ್ಲಿ ಇದನ್ನು ಬ್ರಿಂಜಾಲ್ ಅಂತ ಕರೀತಾರೆ. ಇದು ಗಿಡದಲ್ಲಿ ಬೆಳೆಯುವಂತಹ ತರಕಾರಿ. ಬದನೆಕಾಯಿಯಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ. ಬೇರೆ ಬೇರೆ ಬಣ್ಣದ ಬದನೆಕಾಯಿ ಕೂಡ ಇದೆ. ಬಿಳಿ ಬಣ್ಣ, ಹಸಿರು ಬಣ್ಣ, ನೀಲಿ ಬಣ್ಣ ಹೀಗೆ. ಇದು ಕೆಂಪುಗಡ್ಡೆ. ಇಂಗ್ಲೀಷಲ್ಲಿ ಇದನ್ನು ಬೀಟ್ರೂಟ್ ಅಂತ ಕರೀತಾರೆ. ಇದು ಕೂಡ ಭೂಮಿಯ ಅಡಿಯಲ್ಲಿ ಬೆಳೆಯುವಂತಹ ತರಕಾರಿ. ಬೀಟ್ರೂಟಲ್ಲಿ ತುಂಬಾ ವಿಟಮಿನ್ಸ್ ಇದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಬೆಳ್ಳುಳ್ಳಿ. ಇದನ್ನು ಇಂಗ್ಲೀಷಲ್ಲಿ ಗಾರ್ಲಿಕ್ ಅಂತ ಕರೀತಾರೆ. ಇದು ಕೂಡ ಭೂಮಿಯ ಅಡಿಯಲ್ಲಿಯೇ ಬೆಳೆಯುವಂತಹ ತರಕಾರಿ. ಇದು ಮೂಲಂಗಿ. ಇಂಗ್ಲೀಷಲ್ಲಿ ಇದನ್ನು ರ್ಯಾಡಿಶ್ ಅಂತ ಕರೀತಾರೆ. ಇದು ಕೂಡ ಭೂಮಿಯ ಅಡಿಯಲ್ಲಿಯೇ ಬೆಳೆಯುವಂತಹ ತರಕಾರಿ. ಮೂಲಂಗಿ ತುಂಬಾ ವಿಟಮಿನ್ಸ್ಗಳನ್ನು ಹೊಂದಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ಮೂಲಂಗಿಯನ್ನು ರಾಮಬಾಣ ಅಂತ ಕೂಡ ಕರೀತಾರೆ. ಈ ತರಕಾರಿ ಹೆಸರು ಗಜ್ಜರಿ. ಇಂಗ್ಲೀಷಲ್ಲಿ ಇದನ್ನು ಕ್ಯಾರೆಟ್ ಅಂತ ಕರೀತಾರೆ. ಇದು ಕೂಡ ಭೂಮಿಯ ಅಡಿಯಲ್ಲಿಯೇ ಬೆಳೆಯುವಂತಹ ತರಕಾರಿ. ಇದು ತುಂಬಾ ಒಳ್ಳೆಯದು. ಈ ತರಕಾರಿಯನ್ನು ನಾವು ಹಸಿಯಾಗಿ ಕೂಡ ಸೇವಿಸಬಹುದು. ಇದು ನುಗ್ಗೆಕಾಯಿ. ಇಂಗ್ಲೀಷಲ್ಲಿ ಇದನ್ನು ಡ್ರಮ್ ಸ್ಟಿಕ್ ಅಂತ ಕರೀತಾರೆ. ಈ ನುಗ್ಗೆಕಾಯಿ ಮರಗಳಲ್ಲಿ ಆಗುತ್ತೆ. ಇದರ ನಾರಿನ ಅಂಶ ಇರೋದ್ರಿಂದ ಇದು ದೇಹಕ್ಕೆ ಒಳ್ಳೆಯ ವಿಟಮಿನನ್ನು ನೀಡುತ್ತೆ. ಮುಂದಿನ ತರಕಾರಿ ಬೇರು ಹಲಸು. ಇದನ್ನು ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತ ಕರೀತಾರೆ. ಇದು ಮರದಲ್ಲಿ ಬೆಳೆಯುತ್ತೆ. ಇದು ಒಂದು ರೀತಿ ಹಲಸಿನ ಪ್ರಭೇದ. ಇದು ಕುಂಬಳಕಾಯಿ. ಇಂಗ್ಲೀಷಲ್ಲಿ ಇದನ್ನು ಪಂಪ್ಕಿನ್ ಅಂತ ಕರೀತಾರೆ. ಇದು ಬಳ್ಳಿಯಲ್ಲಿ ಬೆಳೆಯುವಂತಹ ತರಕಾರಿ. ಮುಂದಿನ ತರಕಾರಿ ಬೆಂಡೆಕಾಯಿ. ಇದನ್ನು ಇಂಗ್ಲೀಷಲ್ಲಿ ಲೇಡೀಸ್ ಫಿಂಗರ್ ಅಂತ ಕರೀತಾರೆ. ಇದು ಗಿಡದಲ್ಲಿ ಬೆಳೆಯುವಂತಹ ತರಕಾರಿ. ಕರಿಬೇವಿನ ಸೊಪ್ಪು. ಇಂಗ್ಲೀಷಲ್ಲಿ ಇದನ್ನು ಕರಿ ಲೀವ್ಸ್ ಅಂತ ಕರೀತಾರೆ. ಇದನ್ನು ಒಗ್ಗರಣೆಗೆ ನಾವು ಬಳಸ್ತೇವೆ. ಕರಿಬೇವಿನ ಸೊಪ್ಪಿನಲ್ಲಿ ತುಂಬಾ ವಿಟಮಿನ್ಸ್ ಇದೆ. ಇದು ಕೂದಲಿನ ಬೆಳವಣಿಗೆಗೆ, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಇದು ಹೂಕೋಸು. ಇಂಗ್ಲೀಷಲ್ಲಿ ಇದನ್ನು ಕಾಲಿಫ್ಲವರ್ ಅಂತ ಕರೀತಾರೆ. ಇದು ಗಿಡದಲ್ಲಿ ಆಗುವಂತಹ ತರಕಾರಿ. ಕಾಲಿಫ್ಲವರ್ ಗೋಬಿ ಮಂಚೂರಿ ಖಾದ್ಯಕ್ಕೆ ತುಂಬಾ ಪ್ರಸಿದ್ಧ. ಇದು ಕೊತ್ತಂಬರಿ ಸೊಪ್ಪು. ಇಂಗ್ಲೀಷಲ್ಲಿ ಇದನ್ನು ಕೊರಿಯಂಡರ್ ಲೀವ್ಸ್ ಅಂತ ಕರೀತಾರೆ. ಇದರಲ್ಲಿ ತುಂಬಾ ವಿಟಮಿನ್ಸ್ ಅಂಶಗಳಿವೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಬಟಾಣಿ. ಇಂಗ್ಲೀಷಲ್ಲಿ ಇದನ್ನು ಪೀ ಅಂತ ಕರೀತಾರೆ. ಇದು ಬಳ್ಳಿಯಲ್ಲಿ ಬೆಳೆಯುತ್ತೆ. ಇದಾಗಿತ್ತು ತರಕಾರಿಗಳ ಪರಿಚಯದ ಪಾರ್ಟ್ 1 ವಿಡಿಯೋ. ಇನ್ನಷ್ಟು ತರಕಾರಿಗಳ ಪರಿಚಯದ ವಿಡಿಯೋ ಪಾರ್ಟ್ 2ನಲ್ಲಿ ಬರಲಿದೆ. ಈ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಳ್ಳೆ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ.